ನಾವೆಲ್ಲ ಚಿಕ್ಕವರಿರುವಾಗ ಒಂದು ಪದ್ಯ ಇತ್ತು, ಅತ್ತೆ ಮತ್ತೆ ಅಳಿಯನ ಪದ್ಯ. ದೊಡ್ಡ ಮಗಳು ಬೇಕಾ ನನ್ನಳಿಯ, ಚಿಕ್ಕ ಮಗಳು ಬೇಕಾ ನನ್ನಳಿಯ, ದೊಡ್ಡ ಮಗಳು ಬೇಡ ಚಿಕ್ಕ ಮಗಳು ಬೇಡ, ನೀನೇ ಇದ್ರೆ ಸಾಕತ್ತೆ ಅಂತ ಒಂದು ಪದ್ಯ ಇತ್ತು. ಇವನ್ ಯಾರೋ ನಾನ್ಸೆನ್ಸ್ ಅದನ್ನ ಸೀರಿಯಸ್ ತಗೋಬಿಟ್ಟವನು, ಅತ್ತನೇ ಎಗರ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇಷ್ಟೋರಿದ ಅತ್ತೆಯ ಜೊತೆ ಅಳಿಯನ ಸರಸದಾಟ, ಪತ್ನಿಯನ್ನ ಬಿಟ್ಟು ಅತ್ತೆಯೊಂದಿಗೆ ಪರಾರಿ. ಅವಳು 50ರ ಆಂಟಿ, ಅವನು 25ರ ಪೋಲಿ ಪೋರ. ಪ್ರೀತಿಗೆ ಕಣ್ಣಿಲ್ಲ, ವಯಸ್ಸೂ ಇಲ್ಲ ಅನ್ನೋ ಮಾತಿನಂತೆ ಇಬ್ಬರು ಸಮಾಜವೇ ತಲೆ ತಗ್ಗಿಸುವ ಕೆಲಸ ಮಾಡಿದ್ದಾರೆ. ಮಗಳಿಗೆ ತಾಳಿ ಕಟ್ಟಿದವನೊಂದಿಗೆ ಅತ್ತೆ ಓಡಿ ಹೋದ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಇಂತಹ ವಿಲಕ್ಷಣ ಘಟನೆಗೆ ಸಾಕ್ಷಿಯಾಗಿತ್ತು ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ. ಮಗಳಿಗೆ ಮದುವೆಯಾದ 15 ದಿನಕ್ಕೆ ಅತ್ತೆ ಹಾಗೂ ಅಳಿಯನ ಲವ್ ಶುರುವಾಗಿದೆ. ಇಬ್ಬರ ಮಧ್ಯೆ ಚಾಟ್, ವಿಡಿಯೋ ಕಾಲ್ ಜೋರಾಗಿ ನಡೆದಿದ್ದು. ಇದು ಶಾಂತ ಮಗಳು ಹೇಮಾವತಿಗೆ ಗೊತ್ತಾಗಿದೆ. ಈ ಬಗ್ಗೆ ಮನೆಯಲ್ಲಿ ಜಗಳವಾಗಿದ್ದು ಹೇಮಾವತಿಯ ಗಂಡ ಗಣೇಶ್ ಹಾಗೂ ತಾಯಿ ಶಾಂತ ಎಸ್ಕೇಪ್ ಆಗಿದ್ದಾರೆ. 3 ಗಂಟೆಗೆ ನನ್ನ ತಂದೆಗೆ ಫೋನ್ ಮಾಡ್ತೀನಿ, ಕಾದು ಕಾದು ನೋಡಿ ನನ್ನ ಗಂಡ ಬಂದಿಲ್ಲ ಅಂತ. ನಂತರ ನನ್ನ ತಂದೆ ಹೇಳ್ತಾರೆ, ಇಲ್ಲಿಂದ ನನ್ನ ಹೆಂಡತಿನೂ ಓಡೋಗಿದ್ದಾಳೆ, ನಿಮ್ ಚಿಕ್ಕಮ್ಮನು ಒಡವೆ, ಮನೇಲಿರೋ ದುಡ್ಡು ಎಲ್ಲ ಬಾಸ್ಕೊಂಡು ಓಡೋಗಿದ್ದಾಳೆ, ಇಬ್ರು ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ನಾನು ನನ್ನ ತಂದೆನೂ ಹೋಗಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದೂರನ್ನ ಸಲ್ಲಿಸಿದೀವಿ, ನನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ. ಇಷ್ಟೆಲ್ಲ ನಡೆದರೂ ಶಾಂತ ಮತ್ತೊಂದು ಡಂಗಾಣಿ ಆಟ ಶುರು ಮಾಡಿದ್ದಾಳೆ. ವಾಪಸ್ ಬಂದು ಹೈಡ್ರಾಮಾ ಶುರುವಿಟ್ಟುಕೊಂಡಿದ್ದಾಳೆ. 15 ಲಕ್ಷ ಸಾಲ ತೀರಿಸು, ಮನೆ ಮಾರುವಂತ ಗಂಡನ ಬಳಿ ಗಲಾಟೆ ಶುರುವಿಟ್ಟುಕೊಂಡಿದ್ದು ತಂದೆ ಮಗಳಿಗೆ ದಿಕ್ಕು ತೋಚದಂತಾಗಿದೆ. ಸರ್, ನಾನು ಮನೆ ಒಳಗೆ ಸೇರ್ಸಲ್ಲ, ಈ ತರ ಮಾಡಿ ನನ್ನ ಮಗಳು ಜೀವನ ಹಾಳು ಮಾಡಿದಾಳೆ, ನಾನು ಮನೆ ಒಳಗೆ ಸೇರ್ಸಲ್ಲ ಅಂತ ಹೇಳಿದೆ ಸರ್. ಸೇರ್ಸಲ್ಲ ಅಂತ ಮನೆ 3-4 ದಿನ ಬೇರೆಯವ್ರ ಮನೇಲಿ ಇದ್ಲು. ಬೇರೆಯವ್ರ ಮನೆಗಿದ್ದು ಈಗ ಸಾಲಗಾರಿಗೆಲ್ಲ ಜೊತೆ ಮಾಡಿಕೊಂಡು ನಾವು ಮನೆ ಮಾರಿ ಸಾಲ ಕೊಡ್ತೀನಿ, ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ, ನನಗೆ ರೈಟ್ಸ್ ಇದೆ, ನಾನು ಸಾಲ ಮಾಡಿ ಓಟು ಅವರಿಗೆ ಕೊಟ್ಟಿದ್ದೀನಿ, ನೀವು ಬರ್ರಿ ಕೇಳ್ಬರ್ರಿ ಅಂತ ಸಾಲಗಾರನೆಲ್ಲ ಜೊತೆ ಮಾಡ್ಕೊಂಡ್ಬಂದು 2-3 ಪಟ್ಟಿ ಸ್ಟೇಷನ್ ಹತ್ರ ಬಂದು ಗಲಾಟೆ ಮಾಡಿದ್ರು ಸರ್. ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಗಾದೆ ಮಾತೊಂದಿದೆ. ಆದ್ರೆ ಇಲ್ಲಿ ಅಳಿಯ ಅಲ್ಲ ಅವನೇ ನನ್ನ ಗಂಡ ಅನ್ನೋ ತರ ಆಗ್ಬಿಟ್ಟಿದೆ. ಪ್ರಕರಣದಲ್ಲಿ 2 ವಿಚಾರ ಕೋಲಾಹಲ ಸೃಷ್ಟಿಸಿದ್ದು ಎಲ್ಲಿಗೆ ಈ ಪ್ರಕರಣ ತಲುಪುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಾವೆಲ್ಲ ಚಿಕ್ಕವರಿರುವಾಗ ಒಂದು ಪದ್ಯ ಇತ್ತು, ಅತ್ತೆ ಮತ್ತೆ ಅಳಿಯನ ಪದ್ಯ. ದೊಡ್ಡ ಮಗಳು ಬೇಕಾ ನನ್ನಳಿಯ, ಚಿಕ್ಕ ಮಗಳು ಬೇಕಾ ನನ್ನಳಿಯ, ದೊಡ್ಡ ಮಗಳು ಬೇಡ ಚಿಕ್ಕ ಮಗಳು ಬೇಡ, ನೀನೇ ಇದ್ರೆ ಸಾಕತ್ತೆ ಅಂತ ಒಂದು ಪದ್ಯ ಇತ್ತು. ಇವನ್ ಯಾರೋ ನಾನ್ಸೆನ್ಸ್ ಅದನ್ನ ಸೀರಿಯಸ್ ತಗೋಬಿಟ್ಟವನು, ಅತ್ತನೇ ಎಗರ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇಷ್ಟೋರಿದ ಅತ್ತೆಯ ಜೊತೆ ಅಳಿಯನ ಸರಸದಾಟ, ಪತ್ನಿಯನ್ನ ಬಿಟ್ಟು ಅತ್ತೆಯೊಂದಿಗೆ ಪರಾರಿ. ಅವಳು 50ರ ಆಂಟಿ, ಅವನು 25ರ ಪೋಲಿ ಪೋರ. ಪ್ರೀತಿಗೆ ಕಣ್ಣಿಲ್ಲ, ವಯಸ್ಸೂ ಇಲ್ಲ ಅನ್ನೋ ಮಾತಿನಂತೆ ಇಬ್ಬರು ಸಮಾಜವೇ ತಲೆ ತಗ್ಗಿಸುವ ಕೆಲಸ ಮಾಡಿದ್ದಾರೆ. ಮಗಳಿಗೆ ತಾಳಿ ಕಟ್ಟಿದವನೊಂದಿಗೆ ಅತ್ತೆ ಓಡಿ ಹೋದ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಇಂತಹ ವಿಲಕ್ಷಣ ಘಟನೆಗೆ ಸಾಕ್ಷಿಯಾಗಿತ್ತು ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ. ಮಗಳಿಗೆ ಮದುವೆಯಾದ 15 ದಿನಕ್ಕೆ ಅತ್ತೆ ಹಾಗೂ ಅಳಿಯನ ಲವ್ ಶುರುವಾಗಿದೆ. ಇಬ್ಬರ ಮಧ್ಯೆ ಚಾಟ್, ವಿಡಿಯೋ ಕಾಲ್ ಜೋರಾಗಿ ನಡೆದಿದ್ದು. ಇದು ಶಾಂತ ಮಗಳು ಹೇಮಾವತಿಗೆ ಗೊತ್ತಾಗಿದೆ. ಈ ಬಗ್ಗೆ ಮನೆಯಲ್ಲಿ ಜಗಳವಾಗಿದ್ದು ಹೇಮಾವತಿಯ ಗಂಡ ಗಣೇಶ್ ಹಾಗೂ ತಾಯಿ ಶಾಂತ ಎಸ್ಕೇಪ್ ಆಗಿದ್ದಾರೆ. 3 ಗಂಟೆಗೆ ನನ್ನ ತಂದೆಗೆ ಫೋನ್ ಮಾಡ್ತೀನಿ, ಕಾದು ಕಾದು ನೋಡಿ ನನ್ನ ಗಂಡ ಬಂದಿಲ್ಲ ಅಂತ. ನಂತರ ನನ್ನ ತಂದೆ ಹೇಳ್ತಾರೆ, ಇಲ್ಲಿಂದ ನನ್ನ ಹೆಂಡತಿನೂ ಓಡೋಗಿದ್ದಾಳೆ, ನಿಮ್ ಚಿಕ್ಕಮ್ಮನು ಒಡವೆ, ಮನೇಲಿರೋ ದುಡ್ಡು ಎಲ್ಲ ಬಾಸ್ಕೊಂಡು ಓಡೋಗಿದ್ದಾಳೆ, ಇಬ್ರು ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ನಾನು ನನ್ನ ತಂದೆನೂ ಹೋಗಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದೂರನ್ನ ಸಲ್ಲಿಸಿದೀವಿ, ನನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ. ಇಷ್ಟೆಲ್ಲ ನಡೆದರೂ ಶಾಂತ ಮತ್ತೊಂದು ಡಂಗಾಣಿ ಆಟ ಶುರು ಮಾಡಿದ್ದಾಳೆ. ವಾಪಸ್ ಬಂದು ಹೈಡ್ರಾಮಾ ಶುರುವಿಟ್ಟುಕೊಂಡಿದ್ದಾಳೆ. 15 ಲಕ್ಷ ಸಾಲ ತೀರಿಸು, ಮನೆ ಮಾರುವಂತ ಗಂಡನ ಬಳಿ ಗಲಾಟೆ ಶುರುವಿಟ್ಟುಕೊಂಡಿದ್ದು ತಂದೆ ಮಗಳಿಗೆ ದಿಕ್ಕು ತೋಚದಂತಾಗಿದೆ. ಸರ್, ನಾನು ಮನೆ ಒಳಗೆ ಸೇರ್ಸಲ್ಲ, ಈ ತರ ಮಾಡಿ ನನ್ನ ಮಗಳು ಜೀವನ ಹಾಳು ಮಾಡಿದಾಳೆ, ನಾನು ಮನೆ ಒಳಗೆ ಸೇರ್ಸಲ್ಲ ಅಂತ ಹೇಳಿದೆ ಸರ್. ಸೇರ್ಸಲ್ಲ ಅಂತ ಮನೆ 3-4 ದಿನ ಬೇರೆಯವ್ರ ಮನೇಲಿ ಇದ್ಲು. ಬೇರೆಯವ್ರ ಮನೆಗಿದ್ದು ಈಗ ಸಾಲಗಾರಿಗೆಲ್ಲ ಜೊತೆ ಮಾಡ್ಕೊಂಡು ನಾವು ಮನೆ ಮಾರಿ ಸಾಲ ಕೊಡ್ತೀನಿ, ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ, ನನಗೆ ರೈಟ್ಸ್ ಇದೆ, ನಾನು ಸಾಲ ಮಾಡಿ ಓಟು ಅವರಿಗೆ ಕೊಟ್ಟಿದ್ದೀನಿ, ನೀವು ಬರ್ರಿ ಕೇಳ್ಬರ್ರಿ ಅಂತ ಸಾಲಗಾರನೆಲ್ಲ ಜೊತೆ ಮಾಡ್ಕೊಂಡ್ಬಂದು 2-3 ಪಟ್ಟಿ ಸ್ಟೇಷನ್ ಹತ್ರ ಬಂದು ಗಲಾಟೆ ಮಾಡಿದ್ರು ಸರ್.
ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಗಾದೆ ಮಾತೊಂದಿದೆ. ಆದ್ರೆ ಇಲ್ಲಿ ಅಳಿಯ ಅಲ್ಲ ಅವನೇ ನನ್ನ ಗಂಡ ಅನ್ನೋ ತರ ಆಗ್ಬಿಟ್ಟಿದೆ. ಪ್ರಕರಣದಲ್ಲಿ ಎರಡೆರಡು ವಿಚಾರ ಕೋಲಾಹಲ ಸೃಷ್ಟಿಸಿದ್ದು ಎಲ್ಲಿಗೆ ಈ ಪ್ರಕರಣ ತಲುಪುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಾವೆಲ್ಲ ಚಿಕ್ಕವರಿರುವಾಗ ಒಂದು ಪದ್ಯ ಇತ್ತು, ಅತ್ತೆ ಮತ್ತೆ ಅಳಿಯನ ಪದ್ಯ. ದೊಡ್ಡ ಮಗಳು ಬೇಕಾ ನನ್ನಳಿಯ, ಚಿಕ್ಕ ಮಗಳು ಬೇಕಾ ನನ್ನಳಿಯ, ದೊಡ್ಡ ಮಗಳು ಬೇಡ ಚಿಕ್ಕ ಮಗಳು ಬೇಡ, ನೀನೇ ಇದ್ರೆ ಸಾಕತ್ತೆ ಅಂತ ಒಂದು ಪದ್ಯ ಇತ್ತು. ಇವ್ನು ಯಾರೋ ನಾನ್ಸೆನ್ಸ್ ಅಂತ ಸೀರಿಯಸ್ ತಗೋಬಿಟ್ಟವನು, ಅತ್ತನೇ ಎಗರ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಈ ಸ್ಟೋರಿದು ಅತ್ತೆಯ ಜೊತೆ ಅಳಿಯನ ಸರಸದಾಟ. ಪತ್ನಿಯನ್ನ ಬಿಟ್ಟು ಅತ್ತೆಯೊಂದಿಗೆ ಪರಾರಿ. ಅವಳು 50ರ ಆಂಟಿ, ಅವನು 25ರ ಪೋಲಿ ಪೋರ. ಪ್ರೀತಿಗೆ ಕಣ್ಣಿಲ್ಲ, ವಯಸ್ಸೂ ಇಲ್ಲ ಅನ್ನೋ ಮಾತಿನಂತೆ ಇಬ್ಬರು ಸಮಾಜವೇ ತಲೆ ತಗ್ಗಿಸುವ ಕೆಲಸ ಮಾಡಿದ್ದಾರೆ. ಮಗಳಿಗೆ ತಾಳಿ ಕಟ್ಟಿದವನೊಂದಿಗೆ ಅತ್ತೆ ಓಡಿ ಹೋದ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಇಂತಹ ವಿಲಕ್ಷಣ ಘಟನೆಗೆ ಸಾಕ್ಷಿಯಾಗಿದ್ದು ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ. ಮಗಳಿಗೆ ಮದುವೆಯಾದ 15 ದಿನಕ್ಕೆ ಅತ್ತೆ ಹಾಗೂ ಅಳಿಯನ ಲವ್ ಶುರುವಾಗಿದೆ. ಇಬ್ಬರ ಮಧ್ಯೆ ಚಾಟ್, ವಿಡಿಯೋ ಕಾಲ್ ಜೋರಾಗಿ ನಡೆದಿದ್ದು ಇದು ಶಾಂತ ಮಗಳು ಹೇಮಾವತಿಗೆ ಗೊತ್ತಾಗಿದೆ. ಈ ಬಗ್ಗೆ ಮನೆಯಲ್ಲಿ ಜಗಳವಾಗಿದ್ದು ಹೇಮಾವತಿಯ ಗಂಡ ಗಣೇಶ್ ಹಾಗೂ ತಾಯಿ ಶಾಂತ ಎಸ್ಕೇಪ್ ಆಗಿದ್ದಾರೆ. 3 ಗಂಟೆಗೆ ನನ್ನ ತಂದೆಗೆ ಫೋನ್ ಮಾಡ್ತೀನಿ, ಕಾದು ಕಾದು ನೋಡಿ ನನ್ನ ಗಂಡ ಬಂದಿಲ್ಲ ಅಂತ. ನಂತರ ನನ್ನ ತಂದೆ ಹೇಳ್ತಾರೆ, ಇಲ್ಲಿಂದ ನನ್ನ ಹೆಂಡತಿನೂ ಓಡೋಗಿದ್ದಾಳೆ, ನಿಮ್ ಚಿಕ್ಕಮ್ಮನು ಒಡವೆ, ಮನೇಲಿರೋ ದುಡ್ಡು ಎಲ್ಲ ಬಾಚ್ಕೊಂಡು ಓಡೋಗಿದ್ದಾಳೆ, ಇಬ್ರು ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಾನು ನನ್ನ ತಂದೆನೂ ಹೋಗಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದೂರನ್ನ ಸಲ್ಲಿಸಿದೀವಿ, ನನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ. ಇಷ್ಟೆಲ್ಲ ನಡೆದರೂ ಶಾಂತ ಮತ್ತೊಂದು ಡಂಗಾಣಿ ಆಟ ಶುರು ಮಾಡಿದ್ದಾಳೆ. ವಾಪಸ್ ಬಂದು ಹೈಡ್ರಾಮಾ ಶುರುವಿಟ್ಟುಕೊಂಡಿದ್ದಾಳೆ. 15 ಲಕ್ಷ ಸಾಲ ತೀರಿಸು, ಮನೆ ಮಾರುವಂತ ಗಂಡನ ಬಳಿ ಗಲಾಟೆ ಶುರುವಿಟ್ಟುಕೊಂಡಿದ್ದು ತಂದೆ ಮಗಳಿಗೆ ದಿಕ್ಕು ತೋಚದಂತಾಗಿದೆ. ಸರ್, ನಾನು ಮನೆ ಒಳಗೆ ಸೇರ್ಸಲ್ಲ, ಈ ತರ ಮಾಡಿ ನನ್ನ ಮಗಳ ಜೀವನ ಹಾಳು ಮಾಡಿದಾಳೆ, ನಾನು ಮನೆ ಒಳಗೆ ಸೇರ್ಸಲ್ಲ ಅಂತ ಹೇಳಿದೆ ಸರ್. ಸೇರ್ಸಲ್ಲ ಅಂತ ಮನೆ 3-4 ದಿನ ಬೇರೆಯವ್ರ ಮನೇಲಿ ಇದ್ಲು. ಬೇರೆಯವ್ರ ಮನೆಗಿದ್ದು ಈಗ ಸಾಲಗಾರಿಗೆಲ್ಲ ಜೊತೆ ಮಾಡಿಕೊಂಡು ನಾವು ಮನೆ ಮಾರಿ ಸಾಲ ಕೊಡ್ತೀನಿ, ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ, ನನಗೆ ರೈಟ್ಸ್ ಇದೆ, ನಾನು ಸಾಲ ಮಾಡಿ ಓಟು ಅವರಿಗೆ ಕೊಟ್ಟಿದ್ದೀನಿ, ನೀವು ಬರ್ರಿ ಕೇಳ್ಬರ್ರಿ ಅಂತ ಸಾಲಗಾರನ್ನೆಲ್ಲ ಜೊತೆ ಮಾಡ್ಕೊಂಡ್ಬಂದು 2-3 ಪಟ್ಟಿ ಸ್ಟೇಷನ್ ಹತ್ರ ಬಂದು ಗಲಾಟೆ ಮಾಡಿದ್ರು ಸರ್. ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಗಾದೆ ಮಾತೊಂದಿದೆ. ಆದ್ರೆ ಇಲ್ಲಿ ಅಳಿಯ ಅಲ್ಲ ಅವನೇ ನನ್ನ ಗಂಡ ಅನ್ನೋ ತರ ಆಗ್ಬಿಟ್ಟಿದೆ. ಪ್ರಕರಣದಲ್ಲಿ ಎರಡೆರಡು ವಿಚಾರ ಕೋಲಾಹಲ ಸೃಷ್ಟಿಸಿದ್ದು ಎಲ್ಲಿಗೆ ಈ ಪ್ರಕರಣ ತಲುಪುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.